ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆ ಮತ್ತು ಪಾಲಕ್ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ. ಇದನ್ನು ನೀವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು. ಈಗ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಪಾಲಕ್ ಮತ್ತು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೇನೆ. ಜಾಸ್ತಿ ಕೂಡ ತಗೋಬಹುದು ನೀವು. ಅದನ್ನ ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೀರಿ. ಸೊಪ್ಪು ಅಲ್ಲ ಆದ್ರಿಂದ. ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಒಂದು ಸೆಕೆ ಬರುವವರೆಗೆ ಬೇಯಿಸಿ ಸಾಕು. ತುಂಬಾ ಬೇಯಿಸ್ಬೇಕಂತ ಹೇಳೋದಿಲ್ಲ. ಬೇಯಿಸದಿದ್ರು ನಡೀತದೆ. ಈಗ ಆಗಿದೆ ಇದು. ಇದನ್ನ ನಾನು ಒಂದು ಬೌಲಲ್ಲಿ ಹಾಕ್ತೇನೆ ನೋಡಿ. ತಣ್ಣೀರಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಅದರಲ್ಲಿ ಬೇಯಿಸಿದ ಸೊಪ್ಪನ್ನ ಹಾಕೊಳ್ತೇನೆ. ಯಾಕಂದ್ರೆ ಅದರ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ತದೆ ಇದರಲ್ಲಿ. ಹೀಗೆ ಮಾಡಿದ್ರೆ ನೀವು ತಣ್ಣೀರಲ್ಲಿ ಹಾಕಿ ಐಸ್ ಕ್ಯೂಬ್ ಹಾಕಿ ಇಟ್ರೆ ಅದರ ಗ್ರೀನ್ ಕಲರ್ ಹಾಗೆ ಇರ್ತದೆ. ನಂತರ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನಾನು ಪಲ್ಯ ಮಾಡ್ತೇನೆ. ಚಟ್ನಿ ಅಥವಾ ಬೇರೆ ಏನಾದ್ರು ಪ್ಯೂರಿ ಏನ್ ಕೂಡ ಮಾಡಿದ್ರು ನಿಮ್ಮ ಕಲರ್ ಅಂದ್ರೆ ಪಾಲಕ್ ಸೊಪ್ಪಿನ ಕಲರ್ ಏನು ಆಗೋದಿಲ್ಲ, ಗ್ರೀನ್ ಆಗೇ ಇರ್ತದೆ. ನೋಡಿ ಈಗ ತಣ್ಣದಿದೆ ನೋಡಿ, ಕಲರ್ ಅದೇ ಕಲರ್ ಬಂದಿದೆ, ಗ್ರೀನ್ ಕಲರ್. ಇದನ್ನ ಈಗ ಬದಿಗಿಡಿ. ನಂತರ ಒಂದು ಅಗಲವಾದ ಬಾಣಲೆ ತಕೊಳ್ಳಿ. ಅದಕ್ಕೆ ಬೆಣ್ಣೆ ಹಾಕೊಳ್ಳಿ. ನೀವು ಒಂಚೂರು ಬೆಣ್ಣೆ ಹಾಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಬೇಡ ಅಂದ್ರೆ ಬೆಣ್ಣೆನೆ ಹಾಕೊಳ್ಬಹುದು. ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕೊಂಡಿದ್ದೇನೆ. ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ನೋಡಿ. ಅದು ಸ್ವಲ್ಪ ಫ್ರೈ ಆಗ್ಲಿ. ಬೆಣ್ಣೆಯಲ್ಲಿ ಫ್ರೈ ಆಗುವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ನಾನು ನಿಮ್ಗೆ ಬೆಣ್ಣೆ ಹಾಕೊಳ್ಳಿಕ್ಕೆ ಹೇಳಿದ್ದು. ನಂತರ ಒಂದು ಹಸಿಮೆಣಸನ್ನ ಕಟ್ ಮಾಡಿ ಹಾಕೊಳ್ಳಿ. ಒಂದು ಅರ್ಧ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಲಿ ಈರುಳ್ಳಿ, ಅಲ್ಲಿವರೆಗೆ ಫ್ರೈ ಮಾಡಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿ, ಯಾಕಂದ್ರೆ ಹಸಿಮೆಣಸು ಹಾಕಿದ್ದೇವೆ. ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನಂತರ ಇಲ್ಲಿ ಸಾಂಬಾರ್ ಹುಡಿ ಹಾಕ್ತಾ ಇದ್ದೇನೆ. ನೀವು ಯಾವ್ದಾದ್ರು ಮೆಣಸಿನ ಹುಡಿ ಮಾಡಿಟ್ಕೊಂಡಿದ್ರೆ ಮನೆಯಲ್ಲಿ ಅದನ್ನ ಹಾಕೋಬಹುದು. ಎಲ್ಲವನ್ನ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಿದೆ. ನಂತರ ನಾನಿಲ್ಲಿ ಪಾಲಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಬೇಯಿಸಿದ ಪಾಲಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡಿ ಇದ್ರೊಟ್ಟಿಗೆ. ಸ್ವಲ್ಪ ಅದು ಬೇಯಲಿ. ಪಾಲಕ್ ಸೊಪ್ಪು ಅಂದ್ರೆ ಮಿಕ್ಸ್ ಆಗಬೇಕು ಈರುಳ್ಳಿ ಒಟ್ಟಿಗೆ ಎಲ್ಲ. ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಇದಕ್ಕೆ ಎಲ್ಲೂ ಉಪ್ಪು ಸೇರಿಸ್ಕೊಳ್ಳಿಲ್ಲ ನಾವು. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗನೇ ಹಾಕೊಳ್ಳಿ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇಲ್ಲಿ ನಾನು 2 ಮೊಟ್ಟೆಯನ್ನ ಸೇರಿಸ್ಕೊಳ್ತೇನೆ. ನೀವು ಜಾಸ್ತಿ ಮೊಟ್ಟೆ ಬೇಕಂತ ಹೇಳಿದ್ರೆ ಜಾಸ್ತಿ ಹಾಕೋಬಹುದು. ಸೊಪ್ಪು ಜಾಸ್ತಿ ಬೇಕಂದ್ರೆ ಸೊಪ್ಪನ್ನು ಕೂಡ ಜಾಸ್ತಿ ಹಾಕ್ಬೋದು. ಇಲ್ಲಿ 2 ಮೊಟ್ಟೆಯನ್ನ ನಾನಿಲ್ಲಿ ಒಡೆದು ಹಾಕ್ತಾ ಇದ್ದೇನೆ. ನಂತರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬುರ್ಜಿ ಯಾವ ತರ ಮಾಡ್ತೀರಿ ಅದೇ ತರ ಮಾಡ್ಕೊಳ್ಬಹುದು. ಇದು ಸೊಪ್ಪು ಕೂಡ ನೀವು ಹಾಕಿದ್ರೆ ಮಕ್ಕಳಿಗೆ, ಸೊಪ್ಪು ತಿನ್ನದವರು ಸೊಪ್ಪು ಕೂಡ ತಿಂದು ಹೋಗ್ತದೆ. ಏನಂತ ಗೊತ್ತಾಗುದಿಲ್ಲ ನೋಡಿ. ಆದ್ರಿಂದ ಪಾಲಕ್ ಸೊಪ್ಪು ತುಂಬಾ ಒಳ್ಳೇದು. ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಪಾಲಕನ್ನ ಹಾಗೆ ಮಾಡಿದ್ರೆ ಯಾರು ತಿನ್ನುದಿಲ್ಲ. ಈ ತರ ಮಾಡ್ಕೊಡಿ, ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ. ಇದನ್ನ ನೀವು ದೋಸೆ, ಚಪಾತಿ, ರೋಟಿ, ಅನ್ನ ಯಾವುದಕ್ಕೂ ತಗೋಬಹುದು. ಸೈಡ್ ಡಿಶ್ ಆಗಿ ಅನ್ನಕ್ಕೆ ತಗೋಬಹುದು. ಈಗ ಆಗಿದೆ ನೋಡಿ. ಚೆನ್ನಾಗಿ ಕಾಣ್ತಾ ಇದೆ ಕೂಡ, ಕಲರ್ ಕೂಡ. ಇದನ್ನ ನಾನೀಗ ಸರ್ವ್ ಮಾಡ್ತೇನೆ ಪ್ಲೇಟಿಗೆ. ನೋಡಿ ಇಲ್ಲಿ ಹಾಕೊಂಡಿದ್ದೇನೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ಸಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಇದನ್ನ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.